ಹಲೋ ಗೆಳೆಯರೆ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಬಾಯ್ಸ್ಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಈ ಒಂದು ಫೋಟೋದಲ್ಲಿ ಸುಂದರವಾಗಿರ್ತಕ್ಕಂಥ ಹುಡುಗಿ ಸಖತ್ತಾಗಿದ್ದಾರಲ್ವಾ. ಇವರು ಸುಮಾರು 4 ವರ್ಷಗಳಿಂದ ಸಿಂಗಲ್ ಆಗಿರ್ತಕ್ಕಂಥ ಲೈಫ್ನಲ್ಲಿದ್ದಾರೆ. ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ, ಅಥವಾ ಪ್ರೀತಿ ಮಾಡಬೇಕು ಅಂತ ಆಸೆ ಇದೆ. ಬಟ್ ಆ ರೀತಿಯ ಕ್ಯಾರೆಕ್ಟರ್ಗಳಂಥ ಹುಡುಗ ಬೇಕಲ್ವಾ, ಅಲ್ಲಿ ಬಂದು ಹಿಡಿದಿದ್ದರು ಸಮಸ್ಯೆ. ಸೊ ಈಗರ ಹೆಸರು ಬಂದ್ಬಿಟ್ಟು ಕಿಯಾನಾ ಅಂತ ಈಕೆ ಹೆಸರು. ಇವರ ತಂದೆಯವರ ಹೆಸರು ಪೊನ್ನಪ್ಪ ಅಂತ. ಸುಮಾರು 13 ವರ್ಷಗಳಿಂದ ಇವರು ಕೊಡಗಿನಲ್ಲಿ ವಾಸವಾಗಿರುವ ಸಾಂಪ್ರದಾಯಿಕ ಕುಟುಂಬದಿಂದ ಬಂದಿರತಕ್ಕಂಥ ಹಿಂದೂ ಧರ್ಮದ ಹುಡುಗಿಯಾಗಿರೋದು. ಹಿಂದೂ ಧರ್ಮದಲ್ಲಿ ತಳವಾರ ಜಾತಿಯ ಒಂದು ಹುಡುಗಿಯಾಗಿರ್ತಕ್ಕಂಥ ಕಿಯಾನಾ ಅಂತಕ್ಕಂಥ ಹುಡುಗಿಗೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ. ಅವನು ಯಾವ ಜಾತಿಯವನಾಗಿದ್ರೂ ಕೂಡ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಕೊಡಗಿನಲ್ಲಿ ಒಂದು ಕಾಫಿ ಎಸ್ಟೇಟ್ ಇವರ ಹೆಸರಿಗೆ 1 ಎಕರೆ ಇದೆ ಸ್ನೇಹಿತರೆ. ಆ ಒಂದು 1 ಎಕರೆನಲ್ಲಿ ಕಾಫಿಯ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅನಲೈಸ್ಟ್ ಮಾಡುವಂತಹ ಒಂದು ಕೆಲಸ. ಇವಾಗ ಇವರ ತಂದೆಯವ್ರದ್ದು ಕಾಫಿ ಎಸ್ಟೇಟ್ ಇದೆ ಅಂತಂದರೆ ಇಲ್ಲಿ ಏನಾದರೂ ಕೆಲಸಗಾರರಾಗಿ ಬೇಕೇ ಬೇಕಾಗಿರುತ್ತೆ. ಮಗಳನ್ನು ಅದನ್ನು ಕ್ಲಾರಿಟಿ, ಕ್ವಾಂಟಿಟಿ ಮತ್ತು ಎಕ್ಸ್ಟ್ರಾ ಆಗಿರ್ತಕ್ಕಂತಹ ಫ್ಯೂಚರ್ಸ್ಗಳನ್ನು ಚೆಕ್ಕಿಂಗ್ ಮಾಡುವಂಥ ಒಂದು ಕೆಲಸ ಮಗಳ ಹೆಸರಿಗೆ ಮಾಡಿಟ್ಟಿದ್ದಾರೆ. ಆ ಒಂದು ಜಾಬ್ ಮಾಡ್ತಕ್ಕಂಥದ್ದು. ತಾಯಿಯವರು ತೀರ್ಕೊಂಡಿದ್ದಾರೆ ಆ್ಯಂಡ್ ಅಣ್ಣನವರು ಎಕ್ಸ್ಪರ್ಟ್ ಮಾಡುವಂತಹ ಒಂದು ಬಿಸ್ನೆಸ್ಸು. ಅಂದರೆ ತಂದೆಯವರು ವ್ಯಾಪಾರ, ತೋಟದಲ್ಲಿ ಕೆಲಸ, ಇವಳು ಕ್ವಾಲಿಟಿ ಚೆಕ್ಕಿಂಗು. ಇವರ ಅಣ್ಣನವರು ಒಬ್ಬ ಎಕ್ಸ್ಪೋರ್ಟ್ ಮಾಡ್ತಾನೆ ಬೇರೆ ಊರಿಗೆ, ಬೇರೆ ಪ್ರದೇಶಗಳಿಗೆ. ಒಟ್ಟಿನಲ್ಲಿ 1 ಎಕರೆ ಗದ್ದೆಯನ್ನು ನಂಬಿಕೊಂಡು ಅದರ ಮೇಲೆ ಒಂದು ಕುಟುಂಬನ ನೀಗಿಸ್ಕೊಂಡು ಹೋಗ್ತಿರ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಕಿಯಾನಾ ಅವರು 5.3 ಅಡಿ ಹೈಟು, ಬೆಳಗಿನ ಮೈಕಟ್ಟು, ಒಳ್ಳೆಯ ಪರ್ಸ್ನಲ್ ಆಗಿರ್ತಕ್ಕಂತಹ ಮೈಂಡ್ಸೆಟ್ಟು, ನೋಡೋದಕ್ಕೆ ಬೆಳ್ಳಗೆ ಸಖತ್ತಾಗಿರ್ತಕ್ಕಂಥ ಹುಡುಗಿಯಾಗಿರೋದು ಈ ಒಂದು ಪೊನ್ನಪ್ಪ. ಸೊ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1 ಎಜುಕೇಟೆಡ್ ವಿತ್ ಒಳ್ಳೆಯ ಐಡಿಯಾಸ್ಗಳನ್ನು ಹೊಂದಿರತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ಸೊ ನಮ್ಮ ಬ್ರೈನ್ಗೆ ಫಸ್ಟ್ ಆಫ್ ಆಲ್ ಬರೋದು ಏನಂದರೆ, ಎಜುಕೇಟೆಡ್ ಅಂತಂದರೆ ಹೇಗೆ ಓದಿರಬೇಕು. ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದಾಗ ಅದು ಯಾವ ರೀತಿಯಲ್ಲಿ ಮಾಡಿದ್ರೆ, ಯಾವ ರೀತಿಯಲ್ಲಿ ನೋಡಿದ್ರೆ ಸಾಲ್ವ್ ಆಗುತ್ತೆ ಅನ್ನುವಂಗೆ ಒಂದು ಮೈಂಡ್ಸೆಟ್ ನಿಮ್ಮ ಹತ್ರ ಇರಬೇಕು. ಯಾರನ್ನಾದರೂ ಒಂದು ವಿಷಯಕ್ಕೆ ಅಥವಾ ಒಂದು ವಿಚಾರವಾಗಿ ಮಾತನಾಡಿಸಿದಾಗ ನಂಬಿಕೆ ಮುಖ್ಯ ಆಗಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮನೆತನ, ನೀವು ಇರ್ತಕ್ಕಂಥ ಊರು ಮತ್ತು ನೀವು ವಾಸವಾಗಿರ್ತಕ್ಕಂಥ ಒಂದು ಪ್ರದೇಶದಿಂದ ಯಾವುದೇ ಹಂತದಲ್ಲಿಯೂ ಕೂಡ ಸಮಸ್ಯೆ ಆಗಿರಬಾರ್ದು. ನಾನು ನನ್ನ ಕುಟುಂಬವನ್ನು ಬಿಟ್ಟು ಬಂದಾಗ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿರ್ತೀನಿ. ಇದರ ಮಧ್ಯ ನನ್ನ ಜೊತೆ ಯಾವುದೇ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡೋ ಹಾಗಿಲ್ಲ ಅಂತ ಹೇಳಿರೋದು. ಯಾಕಂದರೆ ಒಳ್ಳೆಯ ಮುಗ್ಧವಾಗಿರ್ತಕ್ಕಂತಹ ಮನಸ್ಸು ಹೊಂದಿರತಕ್ಕಂಥ ಈ ಒಂದು ಕಿಯಾನಾ ಅಂತಕ್ಕಂಥ ಹುಡುಗಿ ಸ್ನೇಹಿತರೆ. ನಿಮ್ಗೇನು ಬೇಕು, ನನ್ನ ಕಡೆಯಿಂದ ವರದಕ್ಷಿಣೆಯಲ್ಲಿ ದುಡ್ಡು ಬೇಕಾ ಕೊಡಿಸ್ತೀನಿ. ಆ್ಯಂಡ್ ಅದೇ ರೀತಿಯಲ್ಲಿ ಪ್ರಸ್ತುತ ಏನಾದರೂ ಪ್ರೀತಿ ಬೇಕಾ ಸಿಗುತ್ತೆ. ನನ್ನಿಂದ ಕೇರ್ ಬೇಕಾ ಖಂಡಿತವಾಗ್ಲೂ ಸಿಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಪ್ರಸ್ತುತ ಎಲ್ಲ ರೀತಿಯಲ್ಲೂ ಕೂಡ ನನ್ನನ್ನು ನಂಬಿದರೆ, ನೀವು ನಂಬಿಕೆಯಿಂದ ಇದ್ದರೆ ಎಲ್ಲ ಒಂದು ಕಾಳಜಿಯಿಂದ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಕೆಟ್ಟ ಚಟಗಳು ನಿಮ್ಮ ಹತ್ರ ಏನಾದರೂ ಇದ್ದರೆ ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಾನು ಬರೋದ್ರೊಳಗೆ, ನಾನು ಬಂದಾಗ ಏನಾದರೂ ಕಾಣಿಸ್ತು ಅಂತ ತಿಳ್ಕೊಳ್ಳಿ, ಆವಾಗ ನಮ್ಮದು ನಿಮ್ಮದು ಬೇರೆಯೇ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನೇಚರನ್ನು ನಂಬುವ ಹುಡುಗ ಆಗಿರಬೇಕು. ಅಂದರೆ ಪ್ರಕೃತಿಯನ್ನು ಹೆಚ್ಚಿಗೆ ನಂಬುವಂಥ ಹುಡುಗ ಆಗಿರಬೇಕು. ದೇವರನ್ನು ನಂಬಬೇಕು ಆ್ಯಂಡ್ ಒಳ್ಳೆಯ ಗುಣ ಹೊಂದಿದರೆ ನನಗೆ ಆತ ಒಪ್ಪಿಗೆ ಆಗ್ತಾನೆ. ಆತನ ಡೈರೆಕ್ಟನ್ನು ಮೀಟಾಗಿ ಆತನ ಜೊತೆ ಮಾತಾಡಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ ಅಂತ ಈಕೆ ತನ್ನ Gmail ID ಕಳಿಸಿದ್ದಾರೆ. ಅಲ್ಲಿಗೆ ಮೇಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ. ಈ ಕಿಯಾನಾ ಪೊನ್ನಪ್ಪ ಅಂತಕ್ಕಂಥ ಹುಡುಗಿಯ ಆಸ್ತಿ ವಿವರಣೆ ಸ್ವಲ್ಪ ನೋಡೋಣ. ಒಂದನೇದಲ್ಲಿ ಆಸ್ತಿ ವಿವರಣೆ ವಿಚಾರಕ್ಕೆ ಬಂದರೆ, ಈ ಒಂದು ಪೊನ್ನಪ್ಪ ಅವರ ಅಣ್ಣನವರು ಯೂಸ್ ಮಾಡುವಂತಹ ಗಾಡಿ ಇದು. ಸೊ ಕಾಫಿ ಎಸ್ಟೇಟ್ನ ಒಂದು ಕಾಫಿಗಳನ್ನು ಎಕ್ಸ್ಪರ್ಟ್ ಮಾಡುವಂತಹ ಕೆಲಸ ಅಂದರೆ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಅಲ್ಲ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಮಾಡುವಂಥ ಒಂದು ಕೆಲಸ ಆಗಿರುತ್ತೆ. ಹಾಗಾಗಿ ಸುತ್ತಾಡೋದಕ್ಕೆ ಅಂತ ಒಂದು ಕಾರ್ ಬೇಕಾಗುತ್ತೆ ಅಂತ ಇದೊಂದು ಕಾರನ್ನು ಖರೀದಿ ಮಾಡಿದ್ದಾರೆ. ಇದೊಂದು ಕಾರು ಇದೆ ಅಂತ ಹೇಳಿದ್ದಾರೆ. ಬಟ್ ಆ ತಂಗಿಯವರ ಹೆಸರಲ್ಲೇ ಇದನ್ನು ತೆಗೆದುಕೊಂಡಿದ್ದಾರೆ. ಆ್ಯಂಡ್ ನೋಡೋದಕ್ಕೆ ತುಂಬ ಅಂದರೆ ತುಂಬ ಮಾಡರ್ನ್ ಲುಕ್ಕಲ್ಲಿದೆ. ಆ್ಯಂಡ್ ಎರಡನೇದಾಗಿ 1 ಎಕರೆ ಕಾಫಿ ತೋಟ ಇದೆ ಸ್ನೇಹಿತರೆ.
ಕೊಡಗು ಅಂತ ಪ್ರದೇಶದಲ್ಲಿ 1 ಎಕರೆ ಕಾಫಿ ತೋಟಕ್ಕೆ ಒಂದು ಸಾಧಾರಣ ಬೆಲೆ ಅಲ್ಲ, ಏನಿಲ್ಲ ಅಂತಂದ್ರೂ 1 ಕೋಟಿಯ ಸಮವಾಗುತ್ತೆ. ಬಟ್ ಈಕೆಗೆ ಒಬ್ಬ ಅಣ್ಣ ಇರೋದ್ರಿಂದ ಅದರಲ್ಲಿ ಅರ್ಧ ಭಾಗ ಅಂದರೆ ಮಗಳ ಹೆಸರಿಗೆ 50 ಲಕ್ಷ ಬರುತ್ತೆ. ಬಟ್ ಇವರು ಕೊಡೋದು 10 ರಿಂದ 20 ಲಕ್ಷ ಮಾತ್ರ. ಏಕೆಂದರೆ ಮದುವೆಗೆ ಖರ್ಚಾಗಿರುತ್ತಲ್ವ, ಆ ಒಂದು ಉದ್ದೇಶದಿಂದ. ಮನೆ ಇದೆ 2, ಒಂದು ಕಡೆ ಮಗ ಇರ್ತಾನೆ, ಇನ್ನೊಂದು ಕಡೆ ಇವ್ರ ಫ್ಯಾಮಿಲಿ ಇರುತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಅಣ್ಣನ ಮದುವೆ ಆಗಿದೆ, ಹಾಗಾಗಿ ಅವ ಸಪ್ರೇಟ್ ಫ್ಯಾಮಿಲಿ ಮಾಡ್ಕೊಂಡು ಹೋಗಬೇಕಲ್ವ, ಅದಕ್ಕೋಸ್ಕರ. ಇನ್ನು ಈ ಒಂದು ಗಾಡಿಯ ಸ್ವಲ್ಪ ಡೀಟೇಲ್ಸ್ ನೋಡೋಣ. 2979 CCಯ ಗಾಡಿ. ಇದರಲ್ಲಿ ನೀವು 1 ಲೀಟ್ರ್ ಡೀಸೆಲ್ ಹಾಕಿದ್ರೆ 18 ರಿಂದ 20 ಕಿಲೋಮೀಟರ್ನ ಟ್ರಾವೆಲ್ ಮಾಡ್ಬೋದು. 5 ಜನ ಮೆಂಬರ್ಸ್ ಇದರಲ್ಲಿ ಅಟ್ಯಾಚ್ಮೆಂಟಲ್ಲಿ ಕುಳಿತುಕೊಳ್ಬೋದು. 5 ಸ್ಟಾರ್ ರೇಟಿಂಗ್ ಇರ್ತಕ್ಕಂಥದ್ದು. ಸ್ಪೋರ್ಟ್ಲಿ SIV ಇದೆ, ಸ್ಟೈಲಿಶ್ ಇಟಾಲಿಯನ್ ಲುಕ್ ಇದೆ, ಡಿಸೈನ್ ಇದೆ ಮತ್ತು ಪವರ್ಫುಲ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದರಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಸೊ ನಿಮಗೂ ಕೂಡ ಇದು ಸಿಗ್ಬೋದು. ಯಾವಾಗ ಅಂತಂದರೆ ಅವರನ್ನು ನೀವು ಮದುವೆ ಆದಾಗ, ಆವಾಗ ಅಳಿಮಯ್ಯ ಒಂದು ಸ್ವಲ್ಪ ಗಾಡಿ ಕೂಡ ಎಲ್ಲ ಸುತ್ತಾಡಕ್ಕೆ ಹೋಗ್ತೀನಿ ಅಂದಾಗ ತೆಗೆದುಕೊಂಡು ಹೋಗ್ಬೋದು, ಎಂಜಾಯ್ ಕೂಡ ಮಾಡ್ಬೋದು. ಅಷ್ಟೇ ಮುಗ್ಧವಾಗಿರ್ತಕ್ಕಂತಹ ಹೆಣ್ಣು ಮಗಳ್ರಿ ಆಕೆ. ಇದುವರೆಗೂ ಯಾರ ಜೊತೆ ಕೂಡ ಜಗಳ ಮಾಡಿಲ್ಲ, ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ, ಯಾರೊಂದಿಗೂ ಕೂಡ ಬೇರೆ ಅದು ಬೇರೆ ಇದು ಬೇರೆ ಅಂತ ಏನೂ ಕೂಡ ಮಾಡಿಲ್ಲ ಅಂತ ಮಾಹಿತಿ ತಿಳಿಸಿದ್ದಾರೆ. ಸೊ ಕ್ಯಾರೆಕ್ಟರ್ ಚೆನ್ನಾಗಿದೆ. ನೀವು ಅವ್ರ ಜೊತೆಗೆ ಸಂಬಂಧ ಬೆಳೆಸಿದರೆ ನಿಮ್ಮ ಕೆರಿಯರು ಕೂಡ ಒಳ್ಳೆಯ ಒಂದು ಸಂಬಂಧದಲ್ಲಿ ಬೆಳೆದ್ರೆ ಅದನ್ನು ಕೂಡ ಚೇಂಜಸ್ ಆಗುತ್ತೆ. ಸೊ ನೋಡಿ ಯಾವ ರೀತಿಯಲ್ಲಿ ವಿಚಾರ ಮಾಡ್ತೀರಾ ಮತ್ತು ಯಾವ ಹಂತದಲ್ಲಿ ನೀವು ತಾಳ್ಮೆಯನ್ನು ಕಳೆದುಕೊಂಡು ಬರ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರ್ತಕ್ಕಂತಹ ಒಂದು ಹಂತವಾಗಿದೆ. ಸೊ ಒಳ್ಳೆಯದಾಗಲಿ ಸ್ನೇಹಿತರೆ. ಇದೇ ರೀತಿ ನಮ್ಮ ಚಾನಲಲ್ಲಿ ಬರ್ತಕ್ಕಂತಹ ಹಲವಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೇನೆ. ಯಾರು ನೋಡಿಲ್ಲ ದಯಮಾಡಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಬಯೋಡಾಟಾಗಳನ್ನು Gmail IDಗೆ ಅವರಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.